ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಜೊತೆ ಒಂದು ಹೆಲ್ದಿ ಸ್ನ್ಯಾಕ್ಸ್ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಮನೇಲಿ ಸ್ವಲ್ಪ ಮಶ್ರೂಮ್ ಹಾಗೆಯೇ ಸ್ಟ್ರಾಬೆರಿ ಇತ್ತು, ಸೊ ಎರಡನ್ನು ಯೂಸ್ ಮಾಡಿಕೊಂಡು ಮಶ್ರೂಮ್ ಪೆಪ್ಪರ್ ಫ್ರೈ ಹಾಗೆಯೇ ಸ್ಟ್ರಾಬೆರಿ ಜ್ಯೂಸನ್ನು ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಿಮ್ಮ ಜೊತೆ ಅದನ್ನು ಸಹ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ಸಂಡೇ ಆಗೋದ್ರಿಂದ ಸೊ ಎಲ್ಲರೂ ಮನೇಲಿ ಇರ್ತಾರಲ್ವ, ಸೊ ಹಾಗಾಗಿ ಏನಾದರೂ ರೆಸಿಪೀಸ್ ಮಾಡ್ಕೊಡೋಣ ಅಂತ ಮಾಡಿದ್ದೆ. ಸಾಮಾನ್ಯವಾಗಿ ಇವಾಗ ಡೈಲಿ ಟೈಮು ಬ್ಯುಸಿ ಅಂತೇಳಿ ಎಲ್ಲರೂ ಸ್ವಲ್ಪ ಬೇಗ ಹೋಗ್ತಾ ಇರ್ತಾರಲ್ವ, ಸೊ ಹಾಗಾಗಿ ಏನೂ ಟ್ರೈ ಮಾಡೋಕ್ಕಾಗಲ್ಲ. ಹಾಗಾಗಿ ಸಂಡೇ ಮಾಡ್ಕೊಂಡಿರ್ತೀವಿ. ಮೊದಲಿಗೆ ನಾನಿಲ್ಲಿ ಮಶ್ರೂಮ್ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಕ್ಯಾಪ್ಸಿಕಮ್ಮು, ಈರುಳ್ಳಿ ಹಾಗೆ ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ಪ್ರಿಪೇರ್ ಮಾಡೋದಕ್ಕೆ ಮೊದಲೇ ನಾನಿಲ್ಲಿ ಸ್ಟ್ರಾಬೆರಿಯನ್ನು ಸ್ವಲ್ಪ ನೀರು ಹಾಗೆಯೇ ಸೋಡಾ ಪೌಡರನ್ನು ಹಾಕಿ ಉಪ್ಪನ್ನು ಹಾಕಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಒಂದು ಅರ್ಧ ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತೀನಿ. ಪೆಪ್ಪರ್ ಫ್ರೈ ಎಲ್ಲ ರೆಡಿ ಆದಮೇಲೆ ಒಂದು 5 ನಿಮಿಷದಲ್ಲಿ ನಾವು ಮಿಲ್ಕ್ ಶೇಕನ್ನು ಪ್ರಿಪೇರ್ ಮಾಡ್ಕೊಬಿಡ್ಬೋದು. ಸೊ ಹಾಗಾಗಿ ಫಸ್ಟ್ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಲಿ ಅಂತೇಳಿ ಹಾಕಿ ಬಿಡ್ತಾ ಇದ್ದೀನಿ. ಇದಾದ ನಂತರ ನಾನು ಇದನ್ನು ನೀಟಾಗಿ ತೊಳೆದು ಕ್ಲೀನ್ ಮಾಡ್ಕೊಳ್ತೀನಿ. ಇವಾಗ ಪೆಪ್ಪರ್ ಫ್ರೈಯನ್ನು ರೆಡಿ ಮಾಡ್ಕೊಳ್ಳೋಣ. ಸೊ ಮೊದಲಿಗೆ ನಾನಿಲ್ಲಿ ಸ್ಟವನ್ನು ಹಚ್ಕೊಳ್ತಾ ಇದ್ದೀನಿ. ಅದಾದ ನಂತರ ಒಂದು ಬಾಣಲೆಯನ್ನು ಇಟ್ಟು ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಆಯಿಲ್ ಅವಶ್ಯಕತೆ ಏನೂ ಇಲ್ಲ. ನಾನು ಸಾಮಾನ್ಯವಾಗಿ ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ಯಾವ ರೀತಿ ಅಭ್ಯಾಸ ಮಾಡ್ಕೊಳ್ತೀವೋ ಆ ರೀತಿಯಾಗಿ ಅಭ್ಯಾಸ ಆಗುತ್ತೆ ಅಂತ ಅಷ್ಟೇ. ತುಂಬ ಆಯಿಲ್ ಹಾಕಿದ್ರೆ ತಿನ್ನೋದಕ್ಕೆ ತುಂಬ ಅಸಹ್ಯ ಅಂತ ಅನಿಸುತ್ತೆ. ಹಾಗಾಗಿ ನಾನು ಸ್ವಲ್ಪನೇ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 4 ಮೆಂಬರ್ಸ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. 2 ಬಾಕ್ಸು ಮಶ್ರೂಮನ್ನು ತಗೊಂಡಿದ್ದೀನಿ. ಸೊ ಹಾಗಾಗಿ 3 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆಯೇ ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಎರಡೂ ಚೆನ್ನಾಗಿ ಸ್ವಲ್ಪ ಬಿಸಿಯಾದ ನಂತರ ಬಿಡಿಸಿ ಇಟ್ಕೊಂಡಿದ್ದಂತಹ ಬೆಳ್ಳುಳ್ಳಿಯನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿನೂ ಕೂಡ ಸೇರಿಸ್ಕೋಬೋದು, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಾನು ಹಾಗೆ ತಿನ್ನೋಕ್ಕೆ ಸಿಗುತ್ತೆ ಅಂತೇಳಿ ಡೈರೆಕ್ಟಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ಉರಿಯೋಂಥ ಸಂದರ್ಭದಲ್ಲಿ ಸ್ವಲ್ಪ ಲೋ ಫ್ಲೇಮೇ ಇರಲಿ, ಒಂದು ಎಲ್ಲವನ್ನು ಸೇರಿಸೋ ತನಕ. ಯಾಕಂತ ಹೇಳಿದ್ರೆ ಸೀದೋದಂಗೆ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಹುರ್ಕೊಂಡ್ರಾಯ್ತು. ಇದೊಂಚೂರು ಒಂಬಣ್ಣಕ್ಕೆ ಬಂದಂಗೆ ಹುರಿದಿದ್ದಾಯಿತು. ಇದಾದ ನಂತರ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಜಾಸ್ತಿ ಹಾಕಿದ್ರೂ ಸಹ ತಿನ್ನೋದಕ್ಕೆ ಚೆನ್ನಾಗೇ ಇರುತ್ತೆ. ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಾದ ನಂತರ ನಾನಿಲ್ಲಿ ಕ್ಯಾಪ್ಸಿಕಮನ್ನು ಸಹ ಸೇರಿಸ್ಕೊಳ್ತೀನಿ. ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲವನ್ನು ಚೆನ್ನಾಗಿ ಸ್ಮೂತ್ ಆಗೋ ತನಕ ಫ್ರೈ ಮಾಡಬೇಕಂತೆಲ್ಲ ಏನೂ ಇಲ್ಲ. ಸ್ವಲ್ಪ ತಿನ್ನೋದಕ್ಕೆ ಚೆನ್ನಾಗಿ ಸಿಗೋ ಥರನೇ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತು ಕ್ಯಾಪ್ಸಿಕಮ್ನ ಸ್ವಲ್ಪ ದೊಡ್ಡದಾಗಿ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲನೂ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದ್ದೀನಿ, ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಫ್ರೈ ಆದ ನಂತರ ಇವಾಗ ನಾನು ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಒಳ್ಳೆ ಫ್ಲೇವರನ್ನು ಕೊಡುತ್ತಾ ಹಾಗಾಗಿ. ಅದಾದ ನಂತರ 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಅಂದರೆ ಹೋಮ್ ಮೇಡ್ ಗರಂ ಮಸಾಲವನ್ನು ನಾನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಸೇರಿಸಿದ ತಕ್ಷಣವೇ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಪೆಪ್ಪರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಪೆಪ್ಪರನ್ನು ನಾನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸ್ಕೊಂಡು ನೀಟಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲವನ್ನು ಫ್ರೈ ಮಾಡ್ಕೊಂಡಾದ ನಂತರ ನಾನಿಲ್ಲಿ ಮಶ್ರೂಮನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನನಗನ್ಸಿದ್ದು ಈ ರೀತಿ ಬ್ರೌನ್ ಮಶ್ರೂಮ್ ತಗೊಳ್ಳೋದಕ್ಕಿಂತ ವೈಟ್ ಬಟನ್ ಮಶ್ರೂಮ್ ಬರುತ್ತಲ್ಲ, ಅದನ್ನು ತಗೊಂಡ್ರೆ ಪೆಪ್ಪರ್ ಫ್ರೈಗೆ ತುಂಬಾ ಚೆನ್ನಾಗಿ ಅಂತ ಅನಿಸುತ್ತೆ. ಇದು ಸ್ವಲ್ಪ ಬೇಗ ಬೆಂದೋದಂಗೆ ಅನಿಸುತ್ತೆ. ಸೊ ಹಾಗಾಗಿ ಅದೇ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಾದ ನಂತರ ಇವಾಗ ರುಚಿಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವೇನಾದರೂ ಟ್ರೈ ಮಾಡೋದಿದ್ದರೆ ಈ ಥರ ಮಶ್ರೂಮ್ಗಿಂತ ಬಟನ್ ಮಶ್ರೂಮ್ ತಗೊಳ್ಳಿ, ಅದರಲ್ಲಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಇದೆಲ್ಲವ ಆದಮೇಲೆ ಸ್ವಲ್ಪ ಮುಚ್ಚಿ ಇಟ್ಟರೆ ಆಯಿತು. ಮತ್ತು ಮಶ್ರೂಮು ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ನೀರನ್ನು ಮಿಕ್ಸ್ ಮಾಡಬೇಡಿ. ನೋಡಿ, ಆಲ್ರೆಡಿ ನೀರು ಬಿಡೋದಕ್ಕೆ ಶುರುವಾಗಿದೆ. ಮತ್ತು ಜಾಸ್ತಿ ಟೈಮು ಬೇಯಿಸೋದಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಸ್ಮೂತ್ ಆದರೆ ಸಾಕಾಗುತ್ತೆ. ತುಂಬ ಬೇಯಿಸಿದ್ರೆ ಸ್ಮೂತು ಕೂಡ ಆಗಿಬಿಡುತ್ತೆ, ಹಾಗೆ ತುಂಬ ನೀರು ಬಿಟ್ಕೊಳ್ಳೋಕೆ ಶುರು ಮಾಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಫ್ರೈ ಆದ ನಂತರನೇ ತೆಗೆದ್ರೆ ಒಳ್ಳೆಯದು.
ಸೊ ಒಂದು 5 ನಿಮಿಷ ನಾನು ಇದನ್ನು ಮುಚ್ಚಿ ಇಡ್ತೀನಿ. ಇವಾಗ ನೋಡಿ ಇಷ್ಟು ಬೆಂದಿದೆ. ಇಷ್ಟು ಬೆಂದರೆ ಇದು ಸಾಕಾಗುತ್ತೆ. ತುಂಬ ಬೇಯಿಸಿದ್ರೆ ತುಂಬಾ ಸ್ಮೂತ್ ಆಗಿಬಿಡುತ್ತೆ ಮತ್ತು ಟೇಸ್ಟು ಸಹ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಇವಾಗ ಕೊನೆಯಲ್ಲಿ ನಾನು ಒಂದು ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಫ್ಲೇವರ್ಗೆ ಅಂತ ಹೇಳ್ಬಿಟ್ಟು ಒಂದೆರಡು ಕಟ್ ಮಾಡಿದಂತಹ ಹಸಿಮೆಣಸಿನ್ಕಾಯಿಯನ್ನು ಸಹ ಇದ್ರ ಮೇಲೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಸೇರಿಸ್ಕೊಂಡ್ರೆ. ಇದಿಷ್ಟನ್ನು ಸೇರಿಸ್ಕೊಂಡು ಒನ್ ಟೈಮ್ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ನಮಗೆ ಮಶ್ರೂಮ್ ಪೆಪ್ಪರ್ ಡ್ರೈ ರೆಡಿ ಆಯಿತು. ಸೊ ಹೊರಗಡೆ ಹೋದಾಗ ನಮಗೆ ಯಾವ ರೀತಿ ಆಯಿಲನ್ನು ಮಿಕ್ಸ್ ಮಾಡಿರ್ತಾರೆ ಅಂತ ಗೊತ್ತಿರಲ್ಲ ಅಲ್ಲ ಸಮ್ಟೈಮ್ಸ್, ಮತ್ತು ಇದಕ್ಕೆ ಜಾಸ್ತಿ ಟೈಮು ಸಹ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ಸ್ನ್ಯಾಕ್ಸ್ ಟೈಮಲ್ಲಿ ಇದನ್ನು ನೀವು ಮತ್ತು ಎಲ್ದಿ ಸ್ನ್ಯಾಕ್ಸ್ ಕೂಡ ಹೌದು. ಹಾಗಾಗಿ ನೀವು ಇದನ್ನು ಟ್ರೈ ಮಾಡ್ಬೋದು. ಒನ್ ಟೈಮ್ ಟ್ರೈ ಮಾಡಿ ಹೇಗೆ ಬಂತಂತೇಳಿ. ಇವಾಗ ಇದು ಪ್ರಿಪೇರ್ ಆದ ನಂತರ ನಾನು ಒಂದು ಮಿಲ್ಕ್ ಶೇಕನ್ನು ಅದ್ರ ಜೊತೆ ಸರ್ವ್ ಮಾಡೋದಕ್ಕೆ ಅಂತೇಳಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ನೆನೆಸಿ ಇಟ್ಕೊಂಡಿದ್ದಂಥ ಎಲ್ಲ ಸ್ಟ್ರಾಬೆರಿಯನ್ನು ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಬಿಡ್ತೀನಿ. ಹೀಗಿದು ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಡೈರೆಕ್ಟು ಒಟ್ಟಿಗೆ ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದೆರಡೆರಡು ಪೀಸಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಾದ ನಂತರ ಇದ್ರ ಜೊತೆ ನಾನು ಸ್ವಲ್ಪ ಐಸ್ ಕ್ಯೂಬ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚಳಿಯಾಗಿರೋದ್ರಿಂದ ಒಂದು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಐಸ್ ಕ್ಯೂಬ್ಸ್ ಹಾಕಿಲ್ಲ ಅಂತ ಹೇಳಿದ್ರೆ ಕುಡಿಯೋದಕ್ಕೆ ಅಷ್ಟೊಂದು ಟೇಸ್ಟ್ ಅಂತಲೇ ಅನಿಸಲ್ಲ. ಸೊ ಹಾಗಾಗಿ ನಾನು ಒಂದು ಎರಡೆರಡು ಐಸ್ ಕ್ಯೂಬ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಗ್ಲಾಸಷ್ಟು ನಾನು ಮಿಲ್ಕನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ನಾನು 4 ಟೇಬಲ್ ಸ್ಪೂನಷ್ಟು ಶುಗರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಂತೇಳಿದ್ರೆ ಎಕ್ಸ್ಟ್ರಾನೂ ಸಹ ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಒಂದು 4 ಮೆಂಬರ್ಸ್ಗೆ ಇದನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ 4 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಸ್ಟ್ರಾಬೆರಿನೇ ಸ್ವೀಟ್ ಇರೋದ್ರಿಂದ ಅಷ್ಟೊಂದು ಸ್ವೀಟನ್ನು ತಗೊಳ್ಳಲ್ಲ. ಚೆಕ್ ಮಾಡಿಕೊಂಡು ಬೇಕಂದರೆ ಅದಾದ ನಂತರ ನೀವೇನು ಮಾಡ್ಬೋದು ಸೇರಿಸ್ಕೋಬೋದು. ಇದೆಲ್ಲವನ್ನು ಹಾಕಿ ಇವಾಗ ಚೆನ್ನಾಗಿ ಸ್ವಲ್ಪ ನುಣ್ಣಗೆ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಜ್ಯೂಸು ಪ್ರಿಪೇರ್ ಆಗುತ್ತೆ, ಮಿಲ್ಕ್ ಶೇಕ್. ಬನ್ನಿ ಇವಾಗ ಎರಡನ್ನೂ ಸಹ ಸರ್ವ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಮಶ್ರೂಮ್ ಪೆಪ್ಪರ್ ಫ್ರೈಯನ್ನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು, ಹಾಗೆಯೇ ತುಂಬಾ ರುಚಿಯಾಗಿ ಬಂದಿತ್ತು. ನಾನಿಲ್ಲಿ 2 ಪ್ಯಾಕೆಟ್ ಇತ್ತಂತೇಳಿ 2 ಯೂಸ್ ಮಾಡ್ಕೊಂಡಿದ್ದೀನಿ. ಬಟ್ ಒಬ್ಬೊಬ್ರಿಗೆ ಒಂದೊಂದು ಪ್ಯಾಕೆಟ್ ಬೇಕಾಗಿರುತ್ತೆ. ಇವಾಗ 4 ಮೆಂಬರ್ಸ್ ಇದ್ದೀವಿ ಅಂತ ಹೇಳಿದ್ರೆ 4 ಪ್ಯಾಕೆಟಲ್ಲಿ ಯೂಸ್ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಇಲ್ಲಿ ಒಂದು 2 ಪ್ಯಾಕೆಟನ್ನು ನಾನು ಯೂಸ್ ಮಾಡ್ಕೊಂಡಿದ್ದು ನಮಗೆ ಸಾಕಾಯಿತು. ಸ್ವಲ್ಪ ಜಾಸ್ತಿ ಕ್ರೇಜ್ ಇರುತ್ತಲ್ವ, ಸೊ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂತ ಹೇಳಿದ್ರೆ 4 ಪ್ಯಾಕೆಟ್ಸ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಸರ್ವ್ ಮಾಡಾದ ನಂತರ ಮೇಲೆ ಸ್ವಲ್ಪ ನಿಂಬೆಹಣ್ಣನ್ನು ಸಹ ನಾನು ಸ್ಕ್ವೀಸ್ ಮಾಡ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ. ಇದಾದ ನಂತರ ನಾನಿಲ್ಲಿ ಮಿಲ್ಕ್ ಶೇಕನ್ನು ಸಹ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಎರಡು ಸಹ ಒಂದೊಳ್ಳೆ ಕಾಂಬಿನೇಷನ್ನು. ನಾವು ಇವಾಗ ಔಟ್ಸೈಡ್ ಹೋದರೆ ರೆಸ್ಟೋರೆಂಟ್ಗಳಿಗೆಲ್ಲ ಹೋದರೆ ಎಷ್ಟೊಂದು ಅಮೌಂಟ್ಗಳನ್ನು ಪೇ ಮಾಡಿ ಎಲ್ಲ ನಾವು ಇದನ್ನು ಜ್ಯೂಸು ಮತ್ತು ಸ್ನ್ಯಾಕ್ಸನ್ನು ತಿಂತೀವಲ್ವ. ಸೊ ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಮತ್ತು ಇದಕ್ಕೆ ಅಷ್ಟೊಂದು ಟೈಮು ಸಹ ತಗೊಳ್ಳಲ್ಲ, ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಒನ್ ಟೈಮ್ ಟ್ರೈ ಮಾಡಿ. ಹೊರಗಡೆ ಹೋಗಿ ಒಂದು ಪ್ಲೇಟ್ಗೆ ಎಷ್ಟೊಂದು ದುಡ್ಡು ಕೊಡೋ ಬದಲು ಸ್ವಲ್ಪ ಮಶ್ರೂಮನ್ನು ತೊಗೊಂಡು ಬಂದರೆ ಮುಗೀತು. ಸೊ ಉಳಿದಿದ್ದೆಲ್ಲ ಮನೆಯಲ್ಲೇ ಇರುತ್ತಲ್ವ, ಹಾಗಾಗಿ ಹೆಲ್ದಿ ಕೂಡ ಆಗುತ್ತೆ, ಹಾಗೆ ಸ್ವಲ್ಪ ಲೋ ಬಡ್ಜೆಟಲ್ಲೂ ಕೂಡ ಆಗುತ್ತೆ. ಟೇಸ್ಟಲ್ಲೂ ಸಹ ಯಾವುದೇ ರೀತಿಯಾದಂತಹ ಕಾಂಪ್ರಮೈಸ್ ಆಗೋ ಅಂಥ ಅವಶ್ಯಕತೆ ಏನೂ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬಂದಿತ್ತು. ಒಮ್ಮೆ ನೀವು ಸಹ ಟ್ರೈ ಮಾಡಿ ಯಾವ ರೀತಿ ಟೇಸ್ಟ್ ಬಂದಿತ್ತಂತ ಹೇಳಿ. ಸೊ ನಾವು ಸಂಡೇ ಅದರಿಂದ ಎಲ್ಲರೂ ಈವ್ನಿಂಗ್ ಟೈಮು ಟಿ ವಿ ನೋಡ್ತಕ್ಕಂಥ ಟೈಮ್ ಇರುತ್ತಲ್ಲ, ಸೊ ಆ ಟೈಮಲ್ಲಿ ಈ ರೀತಿಯಾಗಿ ಪ್ರಿಪೇರನ್ನು ಮಾಡ್ಕೊಂಡಿದ್ವಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟನ್ನು ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.